ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಕ್ಕಳಿಗೋಸ್ಕರ ಒಂದು ವಾರಾಹಿ ಮಂತ್ರ ಹಾಗೂ ಒಂದು ಸರಳವಾದಂಥ ಪೂಜೆ ತಿಳಿಸ್ಕೊಡ್ತೀನಿ ನಾನು. ಮಕ್ಕಳಿಗೋಸ್ಕರ ಅಂತ ಹೇಳಿದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋವರೆಗೂ ಯಾವ ವಯಸ್ಸಿನವರಾದ್ರೂ ತಂದೆ ತಾಯಿ ಇದನ್ನು ಮಾಡ್ಬೋದು. ತಂದೆ ಆಗಲಿ ಇಲ್ಲ ತಾಯಿ ಆಗಲಿ ಮಕ್ಕಳಿಗೋಸ್ಕರ ಅಂತ ಈ ಪೂಜೆಯನ್ನು ನೀವು ಮಾಡ್ಕೋಬೋದು. ಇನ್ನು ಯಾವುದಕ್ಕೋಸ್ಕರ ಅಂತ ಸ್ಪೆಷಲಾಗಿ ಏನೂ ಇಲ್ಲ. ನೀವು ಮಕ್ಕಳ ಎಕ್ಸಾಮ್ಗೋಸ್ಕರ ಮಾಡ್ಬೋದು, ಅವರ ಅಭಿವೃದ್ಧಿಗೋಸ್ಕರ ಮಾಡ್ಬೋದು, ಅವರ ಮುಂದಿನ ಭವಿಷ್ಯಕ್ಕೋಸ್ಕರ, ಹಾಗೆ ಕೆಲಸ ಕಾರ್ಯ ಏನಾದರೂ ಒಂದು ಸ್ಟಕ್ ಆಗ್ತಿದ್ರೆ ಅವರಿಗೆ ಕೆಲಸ ಸಿಗ್ತಿಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಆದರೂ ಕೂಡ ಮಕ್ಕಳಿಗೋಸ್ಕರ ಅವ್ರ ಬೆಳವಣಿಗೆಗೋಸ್ಕರ ಅಂತಲೇ ಈ ಮಂತ್ರ ಹಾಗೂ ಪೂಜೆ ಇರೋದು. ಸೊ ಇದು ಅದು ಅಂತ ಸಪ್ರೇಟಾಗಿ ಯಾವುದೂ ಇಲ್ಲ. ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಾ ಹಾಗೂ ಅವರ ಹೆಸರನ್ನು ಮನಸ್ಸಲ್ಲಿ ಅಂದ್ಕೊಂಡು ಈ ಪೂಜೆಯನ್ನು ನೀವು ಮಾಡ್ಕೋಬೋದು. ಇನ್ನು ಪೂಜೆ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ವಾರಾಹಿ ತಾಯಿ ಒಂದು ಫೋಟೋ ಇಲ್ಲ ವಿಗ್ರಹ ಬೇಕಾಗುತ್ತೆ. ಅದಾದ ನಂತರ ದೇವರ ಫೋಟೋನ ಸ್ವಚ್ಛ ಮಾಡಿ ಒಂದು ನೀಟಾಗಿರೋ ಜಾಗದಲ್ಲಿಟ್ಟು, ನಂತರ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಯಾವ ರೀತಿ ನೀವು ಮನೇಲಿ ಮಾಡ್ತೀರೋ ಆ ರೀತಿಯೇ ಮಾಡ್ಬೋದು. ನೈವೇದ್ಯಕ್ಕೆ ನೀವು ಏನಾದರೂ ಒಂದು ಇಡಬೇಕಾಗುತ್ತೆ ತಾಯಿ ಮುಂದೆ. ಏನೂ ಇಲ್ಲ ಅಂದರೂ ಒಂದು ಬೆಲ್ಲದ ನೀರಾದರೂ ನೀವು ಚೂರು ನೀರಲ್ಲಿ ಬೆಲ್ಲ ಕಲಸಿ ಆದರೂ ಇಡ್ಬೋದು. ಇಲ್ಲ ಸಿಹಿಗೆಣಸು, ಸ್ವೀಟು, ಹಣ್ಣುಗಳು ಏನಾದರೂ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು, ಸ್ವೀಟು ಏನಿದೆ ನಿಮ್ಮ ಹತ್ರ ನೋಡಿಕೊಂಡು ನೈವೇದ್ಯಕ್ಕೆ ನೀವು ಇಡ್ಬೋದು. ನಂತರ ನೀವು ಮಾಮೂಲಿ ಪೂಜೆ ಮಾಡೋ ಥರ ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ನೀವು ತಾಯಿಗೆ ಪೂಜೆ ಮಾಡಬೇಕಾಗತ್ತೆ. ಪೂಜೆ ಎಲ್ಲ ಮುಗಿದ ನಂತರ ನೀವು ತುಪ್ಪದ ದೀಪನೇ ಹಚ್ಚಬೇಕು. ಅದೊಂದು ಚೂರು ಶ್ರೇಷ್ಠ. ತೀರಾ ತುಪ್ಪ ಇಲ್ಲ ಅಂದರೆ ಎಣ್ಣೆ ದೀಪ ಹಚ್ಬೋದು. ಇಲ್ಲಾಂದರೆ ನೀವು ಆದಷ್ಟು ಒಂದು ದೀಪ ತಾಯಿ ಮುಂದೆ ತುಪ್ಪದ ದೀಪ ಹಚ್ಚೋಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಅದು ತುಂಬ ಶ್ರೇಷ್ಠ ಈ ಒಂದು ಮಂತ್ರ ಹೇಳುವಂಥ ಸಂದರ್ಭದಲ್ಲಿ. ಇದು ಮಾಡಿದ ನಂತರ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದೇನೆ ನಾನು ಹೇಳುವಂಥ ಮಂತ್ರ. ಈ ಮಂತ್ರನ ನೀವು 108 ಬಾರಿ ಜಪಿಸ್ಬೇಕಾಗತ್ತೆ. ಈ ಮಂತ್ರ ಈ ರೀತಿ ಇದೆ. ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ, ನಾನು ಹೇಳ್ತೀನಿ ನೋಡಿ. ಓಂ ಹ್ರೀಂ ವಾರಾಹಿ ಸರ್ವದುಷ್ಟಗ್ರಹ ಬಾಧ ನಿವಾರಣಾಯ ಸರ್ವ ಸೌಭಾಗ್ಯ ಪ್ರದಾಯ ಹ್ರೀಂ ನಮಃ. ಈ ರೀತಿ ಇದೆ, ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಾನು. ನೀವೊಂದು ಕಡೆ ನೀವೆಲ್ಲಾದರೂ ಬರೆದಿಟ್ಕೊಂಡು ಅದನ್ನು 108 ಸರಿ ಹೇಳಬೇಕಾಗುತ್ತೆ. ಎಷ್ಟು ದಿನ ಮಾಡೋದು ಅಂತ ಕೇಳೋದಾದರೆ, ನೀವು ಬರೀ 9 ದಿನ ಮಾಡ್ಬೋದು, ಇಲ್ಲ 11 ದಿನ ಮಾಡ್ಬೋದು, 21 ದಿನ ಮಾಡ್ಬೋದು. ನಿಮ್ಮ ಇಷ್ಟ. ನಿಮ್ಮ ಸೌಕರ್ಯದ ಮೇಲೆ ಡಿಪೆಂಡ್ ಆಗಿದೆ ಕಂಪ್ಲೀಟಾಗಿ. ನಿಮ್ಗೆ ಯಾವ ರೀತಿ ಮಾಡೋಕ್ಕಾಗುತ್ತೆ, ಎಷ್ಟು ದಿನ ಮಾಡೋಕ್ಕಾಗುತ್ತೆ ಅಂತ ನೋಡಿಕೊಂಡು ನೀವು ಮಾಡ್ಬೋದು. 21 ದಿನ ಹಾಗೂ 108 ದಿನ ಮಾಡಿದರೆ ತುಂಬಾ ಶ್ರೇಷ್ಠ. ಈ ಒಂದು ಪೂಜೆ ಮಾಡೋದ್ರಿಂದ ಮಕ್ಕಳಿಗೆ ಯಾವುದಾದ್ರೂ ಒಂದು ಗಳಿಂದ ಅವರಿಗೆ ನಿವಾರಣೆ ಆಗಬಹುದು. ಆಮೇಲೆ ಮತ್ತು ಅವರ ಭದ್ರತೆಯನ್ನು ಇದು ಒದಗಿಸಿಕೊಡುತ್ತೆ ನಿಮಗೆ. ಹಾಗಾಗಿ ನೀವು ಈ ಮಂತ್ರ ಹಾಗೂ ಈ ಪೂಜೆ ನೀವು ಮಾಡ್ಕೋಬೋದು. ಮಂತ್ರ ತುಂಬ ಶಕ್ತಿ ಇದೆ, ಹಾಗಾಗಿ ಅದನ್ನು 108 ಸರಿನೇ ಹೇಳಬೇಕಾಗುತ್ತೆ. ಅದು ನೀವು 9 ದಿನ ಮಾಡಿದರೂ 108 ಸರಿ ಹೇಳಿ, ಇಲ್ಲ 108 ದಿನ ಮಾಡಿದ್ರೂ 108 ಸರಿನೇ ನೀವು ಹೇಳಬೇಕಾಗುತ್ತೆ. ಇನ್ನು ಯಾವ ದಿನ ನೀವು ಇದನ್ನು ಮಾಡಬೇಕು ಅಂತ ಕೇಳೋದಾದರೆ, ಶುಕ್ರವಾರದ ದಿನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ತುಂಬ ಅದು ಶ್ರೇಷ್ಠವಾದಂಥ ದಿನ ಅಂತಲೇ ಹೇಳ್ಬೋದು. ಬೆಳಗ್ಗೆ 10 ಗಂಟೆ ಮುಂಚೆ, ಇಲ್ಲಾಂದರೆ ಸಾಯಂಕಾಲ ಆದರೆ 6 ಗಂಟೆ ನಂತರ ನೀವು ಪೂಜೆನ ನೀವು ಮಾಡ್ಕೋಬೋದು. ಶುಕ್ರವಾರ ದಿನ ಮಾಡ್ಕೋಬೋದು, ಪೌರ್ಣಮಿ ದಿನ ಮಾಡ್ಕೋಬೋದು, ಚತುರ್ಥಿ ದಿನ ಮಾಡ್ಕೋಬೋದು, ಇಲ್ಲ ನೀವು ಅಷ್ಟಮಿ ದಿನಗಳಲ್ಲಿ ಕೂಡ ನೀವು ಇದನ್ನು ಪ್ರಾರಂಭಿಸ್ಬೋದು. ನವರಾತ್ರಿ ಸಂದರ್ಭದಲ್ಲಿ ಕೂಡ ನೀವು ಮಕ್ಕಳಿಗೋಸ್ಕರ ಅಂತ 9 ದಿನ ಇದು ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದಂಥದ್ದು. ಹಾಗಾಗಿ ನವರಾತ್ರಿ ಟೈಮಲ್ಲಿ ಕೂಡ ನೀವು ಮಕ್ಕಳಿಗೋಸ್ಕರ ಈ ಪೂಜೆನ ನೀವು ಮಾಡ್ಬೋದು. ಪೌರ್ಣಮಿ ದಿನ ಕೂಡ ತುಂಬ ಶ್ರೇಷ್ಠ ಇದು. ಹಾಗಾಗಿ ಅವತ್ತು ಕೂಡ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಆವತ್ತು ನೀವು ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ದಿನಗಳು ನಾನು ಹೇಳಿದ್ದು. ನವರಾತ್ರಿ ಅಂದರೆ ನೀವು 9 ದಿನ ಕರೆಕ್ಟಾಗಿ ಆ 9 ದಿನದಲ್ಲಿ ವ್ರತ ಅಂದರೆ ನೀವು ಕೆಲವರು ವ್ರತ ಇರ್ತಾರೆ, ಹಾಗಾಗಿ ವ್ರತ ಅಂದರೆ ಆ ಒಂದು 9 ದಿನ ಕರೆಕ್ಟಾಗಿ ನೀವು 108 ಸರಿ ಮಂತ್ರ ಹೇಳಿ ಪೂಜೆ ಮಾಡಿದರೆ ಇನ್ನೂ ಸ್ವಲ್ಪ ಶ್ರೇಯಸ್ಸು ಹಾಗೂ ಫಲ ಜಾಸ್ತಿ ಸಿಗುತ್ತೆ. ಹಾಗಾಗಿ ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವಾಗ ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು. ಇನ್ನು ಮಂತ್ರ ಹೇಳುವಂಥ ಸಂದರ್ಭದಲ್ಲಿ ಮಕ್ಕಳ ಹೆಸರನ್ನು ನೀವು ಮನಸ್ಸಲ್ಲಿ ಹೇಳ್ತಾ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸರಿ ನೀವು ಹೇಳಬೇಕಾದ್ರೂ ಮಕ್ಕಳ ಹೆಸರನ್ನು ಹೇಳಿ ನಂತರ ಈ ಒಂದು ಮಂತ್ರ ಹೇಳ್ಬೋದು. ಇನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಾಗಲಿ, ಇಲ್ಲ ನೀವು ಮಂತ್ರ ಹೇಳಿ ಮುಗಿಯುವಂಥ ಸಂದರ್ಭದಲ್ಲಿ 108 ಸರಿ ಅಂದರೆ ಮುಗಿತಾ ಇದೆ ಅನ್ನೋವಾಗ ಮಕ್ಕಳನ್ನ ಕೂಡ ಕರೆದು ಜೊತೆಯಲ್ಲಿ ಕೂರಿಸ್ಕೊಂಡು ಅವರ ಹೆಸರನ್ನ ಹೇಳ್ತಾ ನೀವು ಈ ಮಂತ್ರ ಹೇಳೋದ್ರಿಂದ ಇನ್ನೊಂಚೂರು ಫಲ ಜಾಸ್ತಿ ಸಿಗುತ್ತೆ. ಹಾಗೆ ನೀವು ಏನಕ್ಕೋಸ್ಕರ ನೀವು ಮಾಡ್ತಿದ್ದೀರ ಪೂಜೆ ಅಂತ ನಿಮಗೆ ಗೊತ್ತಿರತ್ತಲ್ವ, ಅದನ್ನು ಮನಸ್ಸಲ್ಲಿ ಹೇಳಿಕೊಂಡು ಈ ಒಂದು ಕೊನೆ ಟೈಮಲ್ಲಿ ಅಂದರೆ ಲಾಸ್ಟು ಮಂತ್ರ ಹೇಳುವಂಥ ಸಂದರ್ಭದಲ್ಲಿ ನೀವು ಏನಕ್ಕೆ ಇದನ್ನು ಮಾಡ್ತಿದ್ದೀರ ಅಂತ ಅದನ್ನು ಮನಸ್ಸಲ್ಲಿ ನೀವು ತಾಯಿ ಹತ್ರ ಹೇಳ್ತಾ ಮಗು ಹೆಸರು ಹೇಳಿ ನಂತರ ಈ ಮಂತ್ರನ ಹೇಳಿ ನೀವು ಮುಕ್ತಾಯಗೊಳಿಸ್ಬೋದು. ಈ ರೀತಿ
ಇದು ಪೂಜೆ ಮುಕ್ತಾಯ ಆಗುತ್ತೆ. ಇನ್ನೊಂದು ವಿಷಯ ನಾನು ಏನು ಹೇಳ್ತೀನಿ ಅಂದರೆ, ಮಕ್ಕಳ ಕೋಣೆಯಲ್ಲಿ ಎಲ್ಲಾದರೂ ಒಂದು ಸೈಡಲ್ಲಿ ಮೂಲೆಯಲ್ಲೆಲ್ಲಾದ್ರೂ ಗಂಧ ಇಡೋದು ತುಂಬ ಒಳ್ಳೆಯದು. ನೀವು ಗಂಧ ಸಿಕ್ಕಿದರೆ ಗಂಧ ಇಡ್ಬೋದು, ಗಂಧ ಸಿಕ್ಕಿಲ್ಲ ಅಂದರೆ ಅಕ್ಷತೆ ನೀವು ಎಲ್ಲಾದರೂ ಒಂದು ಸೈಡಲ್ಲಿ ಇಡ್ಬೋದು. ಮುಟ್ಟದೇ ಇರೋದು ಪ್ರತ್ಯೇಕವಾಗಿ ಒಂದು ಜಾಗ ಮಾಡಿ ಅಲ್ಲಿ ಎಲ್ಲಾದ್ರೂ ಒಂದು ಸೈಡಲ್ಲಿ ಇಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ. ಅದು ಚೇಂಜ್ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನೀವು ಬೇಕಿದ್ದರೆ ಪೂಜೆ ಮಾಡಿ ಮುಗಿದ ನಂತರ, ಇಲ್ಲಾಂದರೆ ನೀವು ಒಂದು ವಾರ ಇಟ್ಟು ಇಲ್ಲ ಒಂದು ತಿಂಗಳ ನಂತರ ಬೇಕಿದ್ದರೆ ನೀವು ಅದನ್ನು ತೆಗೆದು ಬೇರೆ ಅಕ್ಷತೆನ ನೀವು ಇಡ್ಬೋದು. ಎಲ್ಲಾದರೂ ಈ ಅಕ್ಷತೆ ಕಾಳನ್ನ ನೀವೆಲ್ಲಾದರೂ ಮರದ ಹತ್ರ ಹಾಕ್ಬೋದು. ಈ ರೀತಿ ಮಾಡೋದು ತುಂಬ ಶ್ರೇಯಸ್ಸು ಮಕ್ಕಳಿಗೆ. ಹಾಗಾಗಿ ಇದನ್ನು ಕೂಡ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.